ಗುಡ್ ಈವ್ನಿಂಗ್. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇದೇನು ಬ್ಲಾಗ್ ಸ್ಟಾರ್ಟಿಂಗಲ್ಲೇ ಗುಡ್ ಈವ್ನಿಂಗ್ ಅಂತ ಇದ್ದೀರ ಅಂತಾನ. ಇವತ್ತು ಸಂಜೆ ನಾನು ಇವಾಗ ತೋಟಕ್ಕೆ ಬಂದೆ ಅಕ್ಕಿ ಕಾಯೋದಕ್ಕೆ ಅಂತ. ಅಕ್ಕಿ ಸೌಂಡ್ ಕೇಳಿಸ್ತಾ ಇರ್ಬೋದು. ಬೆಳಗ್ಗೆಯಿಂದ ಕ್ಲೀನಿಂಗೇ ಆಯಿತು. ಬ್ಲಾಗ್ ಮುಂದೆ ಬಂದು ಮಾತಾಡೋದಕ್ಕೇನೆ ಆಗಲಿಲ್ಲ. ಇವಾಗ ತಾನೇ ತೋಟಕ್ಕೆ ಬಂದು ಇನ್ನೇನು ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿಲ್ವಲ್ಲ, ಕ್ಯಾಮ್ರಾ ಮುಂದೆ ಬಂದು ಮಾತಾಡಿಲ್ವಲ್ಲ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇತ್ತೀಚೆಗಂತೂ ಮನೆ ಕ್ಲೀನ್ ಮಾಡೋದು, ಆರ್ಗನೈಸ್ ಮಾಡೋದು, ಐಟಮ್ಸ್ ಎಲ್ಲ ಒಂದೇ ಹತ್ರ ಇಟ್ಟಿದ್ವಲ್ಲ, ಮತ್ತು ಅದನ್ನು ಅರೇಂಜ್ ಮಾಡೋದು, ಇದೇ ನನಗೆ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ. ಇವತ್ತು ಕೂಡ ಅದೇ ಕೆಲಸ ನಡೀತಾ ಇದೆ, ನಡೆದಿದೆ. ಬೆಳಗಿಂದ ಶೋಕೇಸ್ ಕ್ಲೀನ್ ಮಾಡೋ ಅಷ್ಟರಲ್ಲೇ ಆಲ್ಮೋಸ್ಟು ಟೈಮ್ ಎಲ್ಲ ಹೋಯ್ತು. ಅಷ್ಟು ರೋಸ್ ಆಗಿಬಿಟ್ಟಿತ್ತು. ಅಷ್ಟು ನೀಟಾಗಿ ಕ್ಲೀನ್ ಮಾಡೋ ಅಷ್ಟರಲ್ಲಿ ಟೈಮ್ ಜಾಸ್ತಿ ತೊಗೊಳ್ತು. ಬನ್ನಿ ಬೆಳಗಿಂದ ಬ್ಲಾಗ್ ಹೇಗೋಯ್ತು ಅಂತ ನೋಡೋಣ. ಸ್ವಲ್ಪ ಜಾಸ್ತಿನೇ ಪಾತ್ರೆ ಎಲ್ಲ ತೊಳೆಯೋದಿತ್ತು. ಪಾತ್ರೆ ಎಲ್ಲ ತೊಳ್ಕೊಂಡು ಬಂದು ಹಸುಗಳನ್ನ ತೊಗೊಂಡೋಗಿ ತೋಟ ಕಟ್ಟಿ ಕಾಫಿ ಮಾಡಿಕೊಂಡು ಕುಡಿದು ಇವಾಗ ಏನು ತಿಂಡಿ ಮಾಡೋಣ ಅನ್ನೋದೇ ಒಂದು ದೊಡ್ಡ ಯೋಚನೆ. ನೆನ್ನೆನೂ ರೊಟ್ಟಿ ಮಾಡಿದ್ದೆ, ಮೊನ್ನೆ ರೊಟ್ಟಿ ಮಾಡಿದ್ದೆ. ಹಾಗಾಗಿ ಇವತ್ತೇನಾದರೂ ಬೇಗ ಆಗೋ ಥರ ಮಾಡಬೇಕು, ಕೆಲಸ ಜಾಸ್ತಿ ಇದೆ ಅಂತ ಅಂದ್ಕೊಂಡೆ. ರೈಸ್ ಐಟಮ್ ಆದರೆ ಬೇಗನೆ ಆಗುತ್ತೆ, ಹಾಗಾಗಿ ರೈಸ್ ಐಟಮೇ ಮಾಡಿದ್ದಾಯಿತು. ಮತ್ತು ಸ್ವಲ್ಪ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ಇವತ್ತು ಇದನ್ನು ಕ್ಲೀನ್ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಕ್ಲೀನ್ ಮಾಡೋ ಥರ ಇದ್ದಿದ್ರೆ ಇದನ್ನೆಲ್ಲ ಕೆಲಸ ಮುಗಿಸಿ ಲಾಸ್ಟಿಗೆ ನಾನು ಫ್ರೆಶ್ ಅಪ್ ಆಗ್ತಿದ್ದೆ. ನನಗೆ ಆ ಥರ ತಲೆ ಸ್ನಾನ ಎಲ್ಲ ಮಾಡಿದ ಮೇಲೆ ಎಲ್ಲ ಕ್ಲೀನ್ ಮಾಡಬೇಕು ಅಂದರೆ ಬೇಜಾರಾಗುತ್ತೆ. ಎಲ್ಲ ಕ್ಲೀನ್ ಆದಮೇಲೆ ಸ್ನಾನ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಬಟ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಕೆಲಸನ ಶುರು ಮಾಡಿಕೊಂಡೆ. ಕೆಲಸ ಶುರು ಮಾಡಿದೆ, ಅಷ್ಟರಲ್ಲಿ ಕರೆಂಟ್ ಹೋಯ್ತು. ಇವಾಗಂತೂ ಎಷ್ಟು ಸಲ ಕರೆಂಟ್ ತೆಗಿತಾರೆ ಅನ್ನೋದೇ ಗೊತ್ತಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಅದೆಷ್ಟೋ ಸಲ ಹೋಗಿ ಬಂದಿರುತ್ತೋ ಗೊತ್ತಿಲ್ಲ. ನಾನು ಯಾವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಕರೆಕ್ಟಾಗಿ ಕರೆಂಟ್ ಹೋಗಿರುತ್ತೆ. ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಯಾವ ಥರ ಬರುತ್ತೆ ನೋಡೋಣ ಅಂತ ಅಂದ್ಕೊಂಡು ಅದೇ ಬೆಳಕಲ್ಲಿ ವೀಡಿಯೋ ಮಾಡಿದ್ದೀನಿ. ಈ ಕೆಲಸ ಮುಗಿಸೋ ಅಷ್ಟರಲ್ಲಿ ನೋಡೋದಕ್ಕೆ ಸಿಂಪಲಾಗಿ ಕಾಣಿಸುತ್ತೆ. ಅದರಲ್ಲಿ ಏನು ಗ್ಲಾಸ್ ಐಟಮ್ಸ್ ಎಲ್ಲ ಏನಿತ್ತು ಅದನ್ನೆಲ್ಲ ಇನ್ನೊಂದು ಸಲ ವಾಶ್ ಮಾಡೇ ಇಟ್ಟಿದ್ದೆ. ಮತ್ತು ಇನ್ನೊಂದು ಸಲ ವಾಶ್ ಮಾಡಿ ಎಲ್ಲ ಡ್ರೈ ಆಗೋದಕ್ಕೆ ಇಟ್ಟಿದ್ದೀನಿ. ಮತ್ತು ಅಷ್ಟರಲ್ಲಿ ಕರೆಂಟ್ ಬಂದು ಶೋಕೇಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸಿಕ್ಕಾಬಟ್ಟೆ ಅಂದರೆ ಲಪ ಹಾಕಿದ್ವಲ್ಲ ಅದ್ರ ಧೂಳೆ ಸಿಕ್ಕಾಬಟ್ಟೆ ಇತ್ತು. ಮತ್ತು ಗಾರೆ ಕೆಲಸ ಮಾಡಿಸಿದ್ವಲ್ಲ ಅದ್ರ ಧೂಳು ಸರಿಯಾಗಿತ್ತು. ಹೇಗೆ ಅಂತಂದರೆ ಮುಟ್ಟಿದ್ರೆ ಹೆಸರು ಬರಿಬೋದಿತ್ತು, ಆ ರೇಂಜಿಗಿತ್ತು. ಎಲ್ಲದನ್ನು ಎರಡೆರಡು ಸಲ ಮೂರು ಸಲ ನೀರು ಚೇಂಜ್ ಮಾಡಿಕೊಂಡು ವಿಡಿಯೋ ಕಟ್ ಮಾಡಿದ್ದೀನಿ. ಬಟ್ ನಾನು ನೀರು ಚೇಂಜ್ ಮಾಡಿರೋದು ಅದನ್ನು ಕೂಡ ತೋರಿಸಿಲ್ಲ. ಒಂದು ಸಲ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡು ಬಂದೆ. ಅದು ಬಟ್ಟೆನೇ ಬೇಡ ಅಂತ ಒಂದು ಸಲ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ. ಮತ್ತು ಇನ್ನೊಂದು ಸಲ ಒರೆಸಿದ್ರೂ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡು ಅದನ್ನ ಮತ್ತೆ 2-3 ಸಲ ಎಲ್ಲ ಚೆನ್ನಾಗಿ ಶಾಂಪಲ್ಲೆಲ್ಲ ವಾಶ್ ಮಾಡ್ಕೊಂಡು ಬಂದು ಇವಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾಯಿತ್ತು ಕ್ಲೀನ್ ಆದಮೇಲೆ. ಬಟ್ ಕ್ಲೀನ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಟೈಮ್ ತೊಗೊಂಡಿದ್ದೀನಿ. ಇದು ನಿಜ ಅಷ್ಟೊಂದೇನು ಕಷ್ಟವಾದ ಕೆಲಸ ಅಲ್ಲ. ಬಟ್ ನನಗೆ ಮೆಂಟಲಿ ತುಂಬ ಸ್ಟ್ರೆಸ್ ಅಂತ ಅನ್ನಿಸ್ತಿತ್ತು. ಸ್ವಲ್ಪ ಮಿಸ್ ಆದರೆ ಗ್ಲಾಸ್ ಒಡೆದೋಗುತ್ತೆ, ಸ್ವಲ್ಪ ಇದಾದ್ರೂ ಕೂಡ ಇಟ್ಕೊಂಡ್ರೂ ಗ್ಲಾಸ್ ಪೀಸ್ ಆಗುತ್ತೆ. ಹಾಗಾಗಿ ಇದ್ಯಾವುದೂ ಗ್ಲಾಸನ್ನು ಹಾಗೇ ಒರೆಸಿಡೋ ಥರ ಇರಲಿಲ್ಲ. ಹಾಗಾಗಿ ಎಲ್ಲದನ್ನು ಕೂಡ ನೀಟಾಗಿಯೇ ತೊಳೆದು ಡ್ರೈ ಆಗೋದಕ್ಕೆ ಇಟ್ಟಿದ್ದೆ. ಇನ್ನೊಂದು ಸಲ ಒಣ ಬಟ್ಟೆಲಿ ಒರೆಸಿ ಇವಾಗ ಜೋಡಿಸ್ಕೊಳ್ತಾ ಇದ್ದೀನಿ. ಅದ್ರ ಮಧ್ಯೆ ನನ್ನ ಹಸ್ಬೆಂಡ್ ಕರೆದ್ರು, ಸ್ಟೋರ್ ರೂಮ್ ಕ್ಲೀನ್ ಮಾಡೋಣ ಅಂತ ಕರೆದ್ರು. ಐಟಮ್ಸ್ ಅದರೊಳಗೆ ಎಷ್ಟಿತ್ತು ಅಂತಂದರೆ ಹೇಳ್ಬಾರ್ದು. ಪಕ್ಕದಲ್ಲೇ ಅಂಡೆ ಒಲೆ ಸ್ನಾನ ನೀರೊಲೆ ಇರೋದ್ರಿಂದ ಸಿಕ್ಕಾಬಟ್ಟೆ ಹೊಗೆ ಆಗಿಬಿಟ್ಟಿತ್ತು. ಅದನ್ನು ಕೈಯಲ್ಲೇನಾದ್ರೂ ಕ್ಲೀನ್ ಮಾಡೋದಾದರೆ ಇಬ್ಬರು 2-3 ದಿನ ಆದ್ರೂ ಕ್ಲೀನ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಪವರ್ ಸ್ಪ್ರೇ ಬರುತ್ತಲ್ಲ ನೀರಲ್ಲಿ, ತುಂಬ ವೆಹಿಕಲೆಲ್ಲ ಕ್ಲೀನ್ ಮಾಡ್ತಾರಲ್ಲ, ಅದು ಸ್ಪ್ರೇಯರ್ ತೊಗೊಂಡು ಬಂದು ಕ್ಲೀನ್ ಮಾಡಿದ್ದಕ್ಕೆ ತುಂಬ ನೀಟಾಗಿ ಕ್ಲೀನ್ ಆಯಿತು. ನಾನು ಅದನ್ನು ಯಾವುದೂ ವೀಡಿಯೋ ಮಾಡಲಿಲ್ಲ. ಅದೇ ಕೆಲಸ 2 ಗಂಟೆ ಮಾಡಿದ್ದೀವಿ ಇಬ್ಬರು. ಏನಾದ್ರೂ ಕೈಯಲ್ಲಿ ಮಾಡಬೇಕು ಅಂತಂದರೆ 2-3 ದಿನ ಆದ್ರೂ ಆಗ್ತಿರಲಿಲ್ಲ. ಅಷ್ಟು ನೀಟಾಗಿ ಎಷ್ಟು ಹೈಟ್ ಇದ್ರೂ ಪರವಾಗಿಲ್ಲ, ತುಂಬ ಫೋರ್ಸಾಗಿ ಹೋಗುತ್ತೆ. ಏನು ಹೊಗೆ ಥರ ಕಪ್ಪಾಗಿತ್ತು ಮತ್ತು ಧೂಳೆಲ್ಲ ಏನಿತ್ತು ಅದೆಲ್ಲ ಕ್ಲೀನ್ ಮಾಡಿದ್ವಿ. ಅದು ನೀಟಾಗಿ ಕ್ಲೀನ್ ಆಯಿತು. ಮತ್ತೆ ವಾಪಸ್ ಬಂದು ಏನು ಕೆಲಸ ಅರ್ಧಕ್ಕೆ ನಿಲ್ಲಿಸೋಗಿದ್ದೆ, ಶೋಕೇಸ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಕೆಲವೊಂದು ಕೆಲಸಗಳನ್ನು ಮನುಷ್ಯರು ಮಾಡಿದರೆ ತುಂಬ ನೀಟಾಗಿ ಮಾಡ್ತಾರೆ. ಬಟ್ ಕೆಲವೊಂದು ಕೆಲಸಗಳನ್ನು ಮಿಷಿನ್ ಮಾಡಿದರೆ ತುಂಬ ನೀಟಾಗಿ ಮಾಡುತ್ತೆ. ಅದಕ್ಕೆ ಎಕ್ಸಾಂಪಲ್ ಇದೇನೆ. ಎಷ್ಟು ಡಸ್ಟ್ ಇತ್ತು, ಎಷ್ಟು ಮಸಿ ಆಗಿಬಿಟ್ಟಿತ್ತು ಅಂತ ಅಂದರೆ ವೈಟ್ ಕಲರ್ ಪೇಂಟು ಬ್ಲ್ಯಾಕ್ ಕಲರ್ ಆಗಿಬಿಟ್ಟಿತ್ತು. ಅದರಲ್ಲೇ ಯೋಚನೆ ಮಾಡ್ಬೋದು ಎಷ್ಟು ಹೊಗೆ ಆಗಿಬಿಟ್ಟಿತ್ತು, ಎಷ್ಟು ಅದ್ರ ಮೇಲೆ ಕಪ್ಪು ಕಲೆ ಕೂತಿತ್ತು ಅಂತ. ಎಷ್ಟು ಕಡಿಮೆ ನೀರಲ್ಲಿ ತುಂಬ ಅಂದರೆ ತುಂಬ ನೀಟಾಗಿ ಕ್ಲೀನ್ ಆಯಿತು. ನನಗಂತೂ ನೋಡಿ ತುಂಬ ಖುಷಿ ಆಯಿತು.
ಅದೇ ಹೇಳಿದ್ನಲ್ಲ, ನಾವು ಕೈಯಲ್ಲಿ ಮಾಡ್ತೀವಿ ಅಂತಂದರೆ 2-3 ದಿನ ಆದ್ರೂ ಆಗ್ತಿರ್ಲಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಅದೆಲ್ಲ ಕ್ಲೀನ್ ಮಾಡ್ಕೊಂಬಂದೆ. ಆಮೇಲೆ ಮತ್ತೆ ಈ ಕೆಲಸ ಉಳ್ಕೊಂಡಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಮತ್ತೆ ಶುರು ಮಾಡಿದೆ. ಇಷ್ಟೆಲ್ಲ ಕೆಲಸ ಮಾಡ್ತಾ ಮಾಡ್ತಾ ಮಧ್ಯ ಮಧ್ಯೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು. ಅಂತಂದರೆ ಇದು ಬಾಡಿಗೆ ಪೇಯ್ನ್ ಆಗುವಂತಹ ಕೆಲಸ ಅಲ್ಲ, ಬಟ್ ಮೆಂಟಲಿ ತುಂಬ ಸ್ಟ್ರೆಸ್ ಅಂತ ಅನ್ನಿಸ್ತಾ ಇತ್ತು. ಅಂದರೆ ಆವಾಗವಾಗ ಕ್ಲೀನ್ ಮಾಡ್ತಾಯಿದ್ರೆ ಕ್ಲೀನಾಗಿರುತ್ತೆ, ಇಷ್ಟೊಂದೇನು ಕಷ್ಟ ಅಂತ ನನಗೆ ಅನ್ನಿಸ್ತಾ ಇರಲಿಲ್ಲ. ಬಟ್ ಇದನ್ನು ಒಂದು 5-6 ತಿಂಗಳಿಂದ ಹಾಗೇ ಬಿಟ್ಬಿಟ್ಟಿದ್ದೆ. ಪೇಂಟಿಂಗಿಂದು ಮತ್ತು ಗಾರೆ ಕೆಲಸದ್ದು ಮತ್ತು ಇವಾಗ ಲಪ ಹಾಕಿರೋದು ಎಲ್ಲ ಧೂಳು ನೀಟಾಗಿ ಕೂತ್ಕೊಂಡ್ಬಿಟ್ಟಿತ್ತು. ಎಷ್ಟೇ ಕ್ಲೀನ್ ಮಾಡಿದ್ರೂ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ನೀಟಾಗೇ ಮಾಡಬೇಕು, ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಸಮಾಧಾನವಾಗಿ ಹೇಳಿದ್ನಲ್ಲ, ನೀರೆಲ್ಲ ಚೇಂಜ್ ಮಾಡ್ತಾ, ಬಟ್ಟೆ ಎಲ್ಲ ವಾಶ್ ಮಾಡ್ತಾ ಮತ್ತೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿದೆ. ಕ್ಲೀನ್ ಆದಮೇಲೆ ತುಂಬಾ ನೀಟಾಗಿ ಕಾಣಿಸ್ತಾ ಇತ್ತು. ಮತ್ತು ಇನ್ನೊಂದು ಸಲ ಅಷ್ಟೊಂದು ಧೂಳಾಗೋದಕ್ಕೆ ನಾನು ಬಿಡೋದಿಲ್ಲ, ಆವಾಗವಾಗ ಕ್ಲೀನ್ ಮಾಡ್ತೀನಿ. ಅಷ್ಟೊಂದು ಕಷ್ಟ ಅಂತಲೂ ಅನಿಸಲ್ಲ, ಬೇಗನೆ ಆಗೋಗುತ್ತೆ. ಅದೇ ಹೇಳಿದ್ನಲ್ಲ, ಧೂಳು ಜಾಸ್ತಿ ಇದ್ದಿದ್ದ ಕಾರಣ ಆ ಥರ ಆಯಿತು. ಈ ಥರ ಕೆಲಸಗಳು ಸಾಗ್ತಾಯಿದೆ. ಒಂಥರ ಸ್ಟ್ರೆಸ್ ಅಂತ ಅನಿಸಿದ್ರು ಕ್ಲೀನ್ ಎಲ್ಲ ಆದಮೇಲೆ ನೋಡೋದಕ್ಕೇನೋ ಒಂಥರ ಖುಷಿ ಅಂತ ಅನಿಸುತ್ತೆ. ಇವಾಗ ಏನೇ ಕೆಲಸ ಮಾಡಿದೆ, ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮ್ ಪಾಸ್ ಮಾಡಿ ಮನೆ ತುಂಬ ಅದೇ ಗಲೀಜು, ರೋಸು, ಡಸ್ಟು, ಧೂಳು ಎಲ್ಲ ನೋಡ್ತಾ ಇದ್ದರೆ ಇಷ್ಟು ಸ್ಟ್ರೆಸ್ ಅಂತ ಅನಿಸುತ್ತೆ. ಅದೇ ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಮಾಡಿದ್ರೂ ಪರವಾಗಿಲ್ಲ, ಮನೆ ನೀಟಾಗಿ ಕಾಣಿಸುತ್ತೆ ಅಂತಂದರೆ ಏನೋ ಒಂಥರ ಖುಷಿ ಆಗುತ್ತೆ. ನೋಡಿ, ಇವಾಗ ಎಲ್ಲದನ್ನು ಕೂಡ ಕ್ಲೀನ್ ಮಾಡಿ ಜೋಡಿಸಿದ್ದಾಯಿತು. ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಇನ್ನೊಂದು ಕ್ಯಾಮ್ರಾ ಬುಕ್ ಮಾಡಿದ್ವಿ, ಅದು ಕೂಡ ಫೈನಲಿ ಬಂತು. 3-4 ಡೇಸಿಂದ ವೆಯ್ಟ್ ಮಾಡ್ತಾಯಿದ್ವಿ. ಅದನ್ನು ಅನ್ಪ್ಯಾಕ್ ಮಾಡಿದ್ದಾಯಿತು. ಬಂತು ಅಂತ ಒಂದು ಕಡೆ ಖುಷಿ ಆಯಿತು, ಬಟ್ ಅದು ಬರಬೇಕಾದ್ರೆ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಅವ್ರಿಗೆ ಹೇಳಿದ್ವಿ ಈ ಥರ ಡ್ಯಾಮೇಜ್ ಆಗಿ ಬಂದಿದೆ ಅಂತ. ಅವರು ರಿಟರ್ನ್ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಮತ್ತೆ ರಿಟರ್ನ್ಗೆ ಹಾಕಬೇಕು, ಮತ್ತು ಬೇರೆದನ್ನು ಅವ್ರು ಕಳಿಸ್ತಾರೆ. ದಾಳಿಂಬೆ ಹತ್ರಕ್ಕೇ ಇನ್ನೊಂದು ಬೇಕಿತ್ತು ಅಂತ ಬುಕ್ ಮಾಡಿದ್ವಿ. ಒಂದಿದೆ, ಅದ್ರ ಜೊತೆಗೆ ಇನ್ನೊಂದು ಬೇಕು ಅಂತ ತೊಗೊಂಡಿದ್ವಿ. ಬಂತು ಅಂತ ಖುಷಿ ಆಯಿತು, ಬಟ್ ಅದು ಹೇಳಿದ್ನಲ್ಲ, ಸ್ವಲ್ಪ ಡ್ಯಾಮೇಜ್ ಇತ್ತು ಅಂತ ರಿಟರ್ನ್ಗೆ ಹಾಕ್ತೀವಿ. ಇನ್ನೇನು ಒಂದು 3-4 ಡೇಸ್ ಮತ್ತೆ ವಾಪಸ್ ಬರುತ್ತೆ. ಅದು ಎಷ್ಟೋ ಹೊತ್ತು ಅದು ಆ ಥರ ಟೈಮ್ ತೊಗೊಳ್ತು. ಈ ಥರ ಒಂದೇ ಕೆಲಸ ಮಾಡೋದಕ್ಕೆ ಆಗ್ತಾನೆ ಇಲ್ಲ. ಇದೊಂದು 1/2 ಆನ್ ಅವರ್ ಮೇಲಾಯಿತು. ಬೆಳಗ್ಗೆನೇ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೆ, ಜಾಸ್ತಿ ಇದೆ ಅಂತ ಹೇಳಿದ್ನಲ್ಲ, ಇದೇ ಪಾತ್ರೆಗಳೆಲ್ಲ ಇತ್ತು. ಅದನ್ನು ವಾಶ್ ಮಾಡಿಟ್ಟಿದ್ದೆ. ಡ್ರೈ ಆದಮೇಲೆ ಮತ್ತೆ ಇನ್ನೊಂದು ಸಲ ಎಲ್ಲದನ್ನು ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ರಿನೋವೇಷನ್ ಮಾಡಿಸಿದ್ರಲ್ಲ, ಅದ್ರ ಕಾಸ್ಟ್ ಎಷ್ಟಾಯಿತು ಅಂತ ಕಮೆಂಟ್ಸಲ್ಲಿ ಅವಾಗಿಂದನೂ ಕೇಳ್ತಾಯಿದ್ರಿ. ನಾನು ಹೇಳ್ತಾ ಇದ್ದೆ, ಅದು ಮನೇದು ಮುಗೀಲಿ, ನಂತರ ಎಲ್ಲದನ್ನು ವ್ಲಾಗಲ್ಲಿ ಡೀಟೇಲಾಗಿ ಹೇಳ್ತೀನಿ ಅಂತ. ಮತ್ತು ಮೊನ್ನೆನೋ ಮತ್ತೊಂದು ಕಮೆಂಟ್ ಬಂದಿತ್ತು, ಮತ್ತು ರಿನೋವೇಷನ್ ಕಾಸ್ಟ್ ಎಷ್ಟಾಯಿತು ಹೇಳಿ ಅಂತ. ಆಲ್ಟ್ರೇಷನ್ ಮಾಡಿಸಿದ್ವಲ್ಲ ಮನೆಯದು, ಆ ಥರ ತೀರಾ ಖರ್ಚು ಮಾಡಿ ಮಾಡಬೇಕಂತೇನಿಲ್ಲ, ಅವಶ್ಯಕತೆ ಎಷ್ಟಿದೆ ಅಷ್ಟು ಮಾತ್ರ ಮಾಡಿದ್ವಿ. 1.5 ಲಕ್ಷ ಆಯಿತು ಅದರದ್ದು ಕಾಸ್ಟು. ನನಗೆ ಅಷ್ಟೊಂದು ಆಗುತ್ತೆ ಅಂತ ಫಸ್ಟ್ ಗೊತ್ತಿರಲಿಲ್ಲ, ಸಿಂಪಲ್ಲಾಗೇ ಮಾಡಬೇಕು ಅಂತ ಮಾಡಿದ್ದು. ತುಂಬ ಏನು ಚೇಂಜಸ್ ಮಾಡಿಲ್ಲ ಅಂತಂದ್ರೂ ಮೇಯ್ನ್ ಏನು ಬೇಕೋ ಅದನ್ನು ಚೇಂಜಸ್ ಮಾಡಿದ್ವಿ. ಇವಾಗೇನೋ ಒಂಥರ, ಇವಾಗಲೂ ಒಂಥರ ಚೆನ್ನಾಗಿದೆ. ಮುಂಚೆನೂ ಅದೊಂಥರ ಲುಕ್ಕಿತ್ತು, ಇವಾಗಿಂದ ಒಂಥರ ಲುಕ್ಕಿದೆ. ಚೆನ್ನಾಗಿದೆ, ಎರಡೂ ಚೆನ್ನಾಗಿದೆ. ಒಂಥರ ಹೊಸ ಮನೆ ಥರ ಫೀಲ್ ಕೊಡ್ತಾ ಇದೆ. ಅಂತಂದರೆ ಇವಾಗ ಪೇಂಟ್ ಆಗಿದ್ದು ಮತ್ತು ಇದು ಜಾಗ ಎಲ್ಲ ಚೇಂಜ್ ಆಯ್ತಲ್ಲ, ಹಾಗಾಗಿ ನನಗೇನೋ ಒಂಥರ ಹೊಸ ಮನೆ ಥರ ಫೀಲ್ ಕೊಡ್ತಾ ಇದೆ. ಅಷ್ಟೇ. ಅದು ನಿಮಗೂ ಗೊತ್ತು, ಇವಾಗೆಲ್ಲ ಬೇಕಾದರೆ ಐಟಮ್ಸ್ ತರೋದು ಕಷ್ಟ, ಅದ್ರ ಜೊತೆಗೆ ಅವ್ರ ಕೆಲಸ ಮಾಡಿಸೋದು ಕಷ್ಟ. ತುಂಬಾ ಕಾಸ್ಟ್ಲಿ ಇರುತ್ತೆ ಅವ್ರದ್ದು. ಏನು ಸ್ಯಾಲ್ರಿ ಏನಿರುತ್ತೆ ತುಂಬ ಕಾಸ್ಟ್ಲಿ ಇರುತ್ತೆ. ಅದು ಎಲ್ಲ ಸೇರಿ ಅಷ್ಟು ಅಮೌಂಟ್ ಆಯಿತು. ಪೇಂಟಿಂದೆಲ್ಲ ಮುಗಿದ್ಮೇಲೆ ಅದ್ರದ್ದು ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತೀನಿ. ಇಷ್ಟೇ ಸಾಕು ಅಂತ ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ಡೀಟೇಲ್ ಆಗಿರ್ಬೋದು. ಅವ್ರಿಗೆ ಕೊಟ್ಟಿದ್ದ ಸ್ಯಾಲ್ರಿ, ಇನ್ನೊಂದು ಹೊಸ ಬಾಗಿಲು ನೀಲ ಮಾಡಿಸಿದ್ವಲ್ಲ ಅದ್ರದ್ದು, ಮತ್ತು ಸಿಮೆಂಟು, ಡಸ್ಟು, ಈ ಥರ ಅದಕ್ಕೆ ಸ್ವಲ್ಪ ಐಟಮ್ಸ್ ಬೇಕಿತ್ತಲ್ಲ, ಅದು ಇಷ್ಟೆಲ್ಲ ಖರ್ಚು ಸೇರಿ ಅಷ್ಟಾಯಿತು. ಇಷ್ಟೆಲ್ಲ ಕೆಲಸ ಮಾಡಿದ ಮೇಲೆ ಖಂಡಿತ ಸೊಪ್ಪಿತ್ತು, ಸಾಂಬಾರು ಮಾಡೋವಷ್ಟು ಎನರ್ಜಿ ಇರಲಿಲ್ಲ. ಬೇಗ ಆಗಲಿ ಅಂತ ಮೊಸರು ಸಾರು ಮಾಡ್ತಾಯಿದ್ದೀನಿ. ಜಸ್ಟ್ ಒಗ್ಗರಣೆ ಕೊಟ್ಕೊಳ್ಳೋದಷ್ಟೇ. ಒಂದು ಸಣ್ಣ ಪಾತ್ರೆ ತೊಗೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಎಣ್ಣೆ, ಒಣಮೆಣ್ಸಿನ್ಕಾಯಿ, ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳೋದು. ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ಒಗ್ಗರಣೆ ತಣ್ಣಗಾಗಬೇಕು. ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಸಾಂಬಾರು ಪೌಡರನ್ನು ಹಾಕಿದ್ದೀನಿ. ಒಗ್ಗರಣೆ ತಣ್ಣಗಾದ್ಮೇಲೆ ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಹಸಿ ಈರುಳ್ಳಿ ಹೆಚ್ಚಾಕೊಂಡ್ರೆ ಮತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಹಪ್ಳ ಸುಟ್ಕೊಂಡಿದ್ದಾಯಿತು. ಹಪ್ಳ ಇದ್ರಂತೂ ಈ ಸಾಂಬಾರು ತುಂಬ ಟೇಸ್ಟ್ ಕೊಡುತ್ತೆ. ಸಂಜೆಗೆ ಸೊಪ್ಪಿನ ಸಾಂಬಾರು ಮಾಡಬೇಕು. ಇಬ್ಬರಿಗೆ 1 ಟೈಮಿಗೆ ಆಗುವಷ್ಟು ಅಷ್ಟೇ ನಾನು ಮಾಡಿರೋದು. 2 ಟೈಮಿಗೆ ಮಾಡಿದರೆ ಚೆನ್ನಾಗಿರೋದಿಲ್ಲ. 1 ಟೈಮಿಗೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಬೇಗನೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಕಾಯಿ ಮತ್ತು ಕಡಲೆನ ರುಬ್ಬಿ ಬೇಕಾದ್ರೂ ಹಾಕ್ಬೋದು, ಅದು ಇನ್ನೂ ಒಂಥರ ಟೇಸ್ಟ್ ಚೆನ್ನಾಗಿ
ಚೆನ್ನಾಗಿರುತ್ತೆ. ಕರೆಂಟ್ ಇರಲಿಲ್ಲ, ನನಗೆ ಅಷ್ಟೊಂದು ಪೇಷನ್ಸ್ ಕೂಡ ಇರಲಿಲ್ಲ. ಹಾಗಾಗಿ ಜಸ್ಟ್ ಒಗ್ಗರಣೆ ಕೊಟ್ಕೊಂಡಿದ್ದೆ ಅಷ್ಟೇ. ಅಡುಗೆ ಎಲ್ಲ ರೆಡಿ ಆಯಿತು, ಊಟ ಮಾಡಿದ್ವಿ. ನನ್ನ ಮಗಳು ಇನ್ನೂ ಎದ್ದಿಲ್ಲ, ಎದ್ದೋಳ್ತಾಳೆ ಅಂತ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಊಟಕ್ಕೆ. ಬಟ್ ಅವ್ರು ತೋಟಕ್ಕೆ ಹೋಗಬೇಕಿತ್ತು, ಹಾಗಾಗಿ ಊಟ ಎಲ್ಲ ಮಾಡಿ ಮುಗಿಸಿದ್ದಾಯಿತು. ಲಡ್ಡು ಎದ್ಮೇಲೆ ಮತ್ತು ಅವಳಿಗೆ ಸಪ್ರೇಟಾಗಿ ಊಟ ಮಾಡಿಸ್ತೀವಿ. ಅವಳು ಸಪ್ರೇಟಾಗಿ ಊಟ ಮಾಡೋದಕ್ಕಿಂತ ನಮ್ಮ ಜೊತೆ ಊಟ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾಳೆ. ಹಾಗಾಗಿ ನಾವು ಯಾವಾಗ್ಲೂ ಬೆಳಗ್ಗೆ ಸಂಜೆ 4 ಜನ ಒಟ್ಟಿಗೆ ಊಟ ಮಾಡ್ತೀವಿ, ಮಧ್ಯಾಹ್ನ 3 ಜನ ಒಟ್ಟಿಗೆ ಊಟ ಮಾಡಿದ್ವಿ. ಇವಾಗ ಆಚೆ ಕಡೆ ಶೋಕೇಸ್ ಏನಿತ್ತು ಅದನ್ನು ಕ್ಲೀನ್ ಮಾಡೋದಿತ್ತು, ನೋಡ್ಬೋದು. ಅದ್ರ ಮೇಲೆ ನಾವು ಬೇಕಾದರೆ ಏನು ಬೇಕಾದರೂ ಡ್ರಾಯಿಂಗ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ಡಸ್ಟ್ ಕೂತಿದೆ. ಅಲ್ಲಿಗೆಲ್ಲ ನೀರು ಹಾಕಿ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟಿದ್ದೆ, ಶಾಂಪ್ ನೀರು ಹಾಕಿದ್ದೆ. ಅಂದರೆ ಅದೇನು ಧೂಳಿತ್ತು ಅದೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಅಂತ. ಆದರೂ ಇವಾಗ ಒಂದು ಪೆನ್ ಅಥವಾ ಒಂದು ಚಾಕು ಅಲ್ಲಿಗೆ ಹಾಕಿ ಬಟ್ಟೆನ ಅಲ್ಲಿಗೊಂದು ಸಾಫ್ಟಾಗಿರೋ ಬಟ್ಟೆ ಹಾಕಿ ಅದ್ರ ಮೇಲೆ ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು, ನೀಟಾಗಿ ಅಂತಂದರೆ ತುಂಬ ನೀಟಾಗಿ ಅಲ್ಲಿ ಜಾಗ ಕ್ಲೀನ್ ಆಗುತ್ತೆ. ಅದು ಸಣ್ಣ ಜಾಗ ಕೈ ಹೋಗಲ್ಲ, ಹೆಂಗಪ್ಪ ಕ್ಲೀನ್ ಮಾಡೋದು ಅಂತ ಅನಿಸಿತ್ತು. ನಾನು ಇದೇ ಥರ ಮಾಡೋದು. ಇದ್ರಕ್ಕಿಂತನೂ ಏನಾದರೂ ಈಸಿ ಮೆಥಡ್ ಇದ್ದರೆ ತಿಳಿಸಿ ಆಯಿತಾ. ಇಲ್ಲಾಂದರೆ ಪಾತ್ರೆ ತೊಳೆಯೋ ಜುಂಗ್ ಬರುತ್ತಲ್ಲ, ಅದನ್ನು ಅಷ್ಟು ಸಣ್ಣದಾಗಿ ಪೀಸ್ ಮಾಡಿಕೊಂಡು ಅದನ್ನು ಕೂಡ ಅಲ್ಲಿ ಸ್ವಲ್ಪ ಉಜ್ಜಿದ್ರೂ ಕೂಡ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ನಾನು ಆ ಥರನೂ ಕೂಡ ಮಾಡ್ತೀನಿ, ಈ ಥರನೂ ಕೂಡ ಮಾಡ್ತೀನಿ. ಇವೆರಡು ಬಿಟ್ಟು ಬೇರೆ ಏನಾದ್ರೂ ನಿಮಗೆ ಗೊತ್ತಿದ್ದರೆ ಟಿಪ್ಸ್ ಹೇಳಿ, ನಾನು ಕೂಡ ನೆಕ್ಸ್ಟು ಫಾಲೋ ಮಾಡ್ತೀನಿ. ಹೇಳಿದ್ನಲ್ಲ ಕರೆಂಟ್ ಹೋಗಿ ಬರ್ತಾಯಿತ್ತು ಅಂತ. ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಎಷ್ಟು ಸಲ ಕರೆಂಟ್ ಹೋಗಿ ಬಂತು ಅಂತಲೇ ಗೊತ್ತಿಲ್ಲ, ಅಷ್ಟು ಸಲ ಹೋಗಿ ಬರ್ತಾಯಿತ್ತು. ಇದು ಕೂಡ ಇದು ಎರಡೂ ಸೇಮ್ ಸಿಕ್ಕಾಪಟ್ಟೆ ಡಸ್ಟೇ ಇತ್ತು, ಅದು ಬೇರೆ ಇದು ಬೇರೆ ಅನ್ನೋ ಥರ ಏನಿರಲಿಲ್ಲ. ಫಸ್ಟು ಗ್ಲಾಸ್ಗಳನ್ನೆಲ್ಲ ಒರೆಸ್ಕೊಂಡೆ, ಮತ್ತು 3-4 ಸಲ ನೀರು ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ. 3 ಥರದ ಬಟ್ಟೆ ಇಟ್ಕೊಂಡಿದ್ದೆ. ಫಸ್ಟ್ ಒಂದು ಸಲ ಫುಲ್ ಗಲೀಜಾಗಿರುತ್ತಲ್ಲ, ಫುಲ್ ಡಸ್ಟ್ ಕೂತಿರುತ್ತಲ್ಲ, ಅದನ್ನು ಒರೆಸ್ಕೊಳ್ಳೋದಕ್ಕೆ ಒಂಥರ ಬಟ್ಟೆ, ಮತ್ತು ಇನ್ನೊಂದು ಬಟ್ಟೆ ಇನ್ನೊಂದು ಸಲ ಒರೆಸ್ಕೊಳ್ಳೋದಕ್ಕೆ, ಇನ್ನೊಂದು ಒಣಗಿರುತ್ತಲ್ಲ ಆ ಬಟ್ಟೆನ ಇಟ್ಕೊಂಡಿದ್ದೆ. ಆ ಥರ 3 ಸಲ ಬಟ್ಟೆಗಳನ್ನ ಚೇಂಜ್ ಮಾಡಿ ಒರೆಸ್ತಾ ಇದ್ದೆ. ಒರೆಸಿದ್ಮೇಲೆ ತುಂಬ ನೀಟಾಗಿ ಕಾಣಿಸುತ್ತೆ. ಮನೆ ಆದ್ರೂ ಅಷ್ಟೇ, ಮನಸ್ಸಾದ್ರೂ ಅಷ್ಟೇ. ನಾವೆಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ, ಮನಸ್ಸು ಅಷ್ಟು ಹಾಳಾಗುತ್ತೆ. ಎಷ್ಟು ನೆಗೆಟಿವ್ ಆಗಿರೋ ವಸ್ತುಗಳನ್ನು ಅಥವಾ ಡಸ್ಟನ್ನು ಮನೇಲಿ ಇಟ್ಕೊಳ್ತೀವಿ, ಎಲ್ಲಿ ನೋಡಿದ್ರೂ ಮನೇಲಿ ಡಸ್ಟೇ ಕಾಣುತ್ತೆ. ಯಾಕೋ ಹೇಳಬೇಕು ಅನ್ನಿಸ್ತು, ಹೇಳಿದೆ ಅಷ್ಟೇ. ಅದ್ರ ಬಗ್ಗೆ ಮಾತಾಡೋವಷ್ಟೆಲ್ಲ ದೊಡ್ಡವಳಲ್ಲ ನಾನು, ಯಾಕೋ ಗೊತ್ತಿಲ್ಲ, ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಈ ಥರ ಕ್ಲೀನಿಂಗ್ ಕೆಲಸ ನಡೀತಾನೆ ಇದೆ. 10-12 ನಿಮಿಷದಲ್ಲಿ ವೀಡಿಯೋ ಮುಗ್ದಿರ್ಬೋದು, ಬಟ್ ಇದನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಕಂಟಿನ್ಯೂಸ್ ಆಗಿ ಮಾಡಿದ್ದೀನಿ. ಇಷ್ಟೇ ಕೆಲಸ ಎಲ್ಲ, ಅದ್ರ ಮಧ್ಯೆ ಅಡುಗೆ, ತಿಂಡಿ, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಜೊತೆಗೆ ಬೇರೆ ಬೇರೆ ಕೆಲಸ, ನೀರು ಒಡೆದು ಕ್ಲೀನ್ ಮಾಡಿದ್ದಾಯಿತು, ಮತ್ತು ತೋಟಕ್ಕೆ ಹೋಗಿ ಬರೋದು, ಈ ಥರ ಹಸುಗಳನ್ನು ಕಟ್ಟಿ ಬರೋದು, ಈ ಥರ ಕೆಲಸಗಳು ಕೂಡ ಮಧ್ಯದಲ್ಲಿ ನಡೆದಿದೆ. ಎಲ್ಲದನ್ನು ವಿಡಿಯೋ ಮಾಡಿಲ್ಲ. ನಿಮಗೆ ವಿಡಿಯೋ ಇದು ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಕರೆಂಟ್ ಬಂತು, ರಾಜಾಹುಲಿ ಫಿಲಮ್ ಬರ್ತಿತ್ತು, ಅದನ್ನು ನೋಡ್ಕೊಂಡು ಎಷ್ಟೋ ಹೊತ್ತು ಕೆಲಸ ಮಾಡಿದೆ. ನನಗೇನಾದ್ರು ಫೇವ್ರೆಟ್ ಮೂವಿಗಳು ಬಂದರೆ ಅಥವಾ ಸಾಂಗ್ಗಳು ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ನಾನು ನಾನು ನೀಟಾಗಿ ಕೆಲಸ ಮಾಡ್ಕೊಂಡಿರ್ತೀನಿ, ನೀಟಾಗಿ ಕೆಲಸ ಆಗುತ್ತೆ. ತೋಟಕ್ಕೆ ಹೋಗೋದು ಏನೂ ಇಲ್ಲ, ಸಂಜೆವರೆಗೂ ಮನೆಯಲ್ಲೇ ಇರ್ತೀನಿ, ಕ್ಲೀನ್ ಮಾಡ್ಕೊಳ್ತೀನಿ ಅಂತಂದರೆ ತುಂಬ ಟೈಮ್ ಸಿಗುತ್ತೆ, ಎಷ್ಟೋ ಕ್ಲೀನ್ ಮಾಡಬಹುದು. ಆದರೆ ಏನೂ ಮಾಡೋಕ್ಕಾಗಲ್ಲ, ತೋಟಕ್ಕೂ ಹೋಗಬೇಕು. ಅಲ್ಲೂ ಹೋಗಿಲ್ಲ ಅಂತಂದರೆ ಅಲ್ಲೂ ಕೂಡ ಕೆಲಸ ಆಗೇ ಉಳ್ಕೊಳ್ಳುತ್ತೆ, ಅಥವಾ ತೋಟಕ್ಕೆ ಹೋದರೆ ಮನೆಯಲ್ಲೂ ಕೂಡ ಉಳ್ಕೊಳ್ಳುತ್ತೆ. ಎರಡೂ ಕಡೆ ನಿಭಾಯಿಸ್ಕೊಂಡು ಎರಡೂ ಕಡೆ ಕೆಲಸ ಮಾಡೋದು, ಎಷ್ಟಾಗುತ್ತಷ್ಟು ಕ್ಲೀನ್ ಮಾಡ್ಕೊಳ್ಳೋದು. ಈ ಥರ ನನ್ನ ರೊಟೀನ್ ಹೋಗ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಈ ವಿಡಿಯೋಸ್? ಇಷ್ಟ ಆಗ್ತಾ ಇದೆಯಾ, ಅಥವಾ ಇನ್ನೂ ಏನಾದರೂ ಬೇರೆ ಥರ ಕಂಟೆಂಟ್ ಬೇಕಾ? ಯಾವ ಥರ ಕಂಟೆಂಟ್ ಬೇಕು? ಜೊತೆಗೆ ವಿಡಿಯೋ ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಗ್ತಾಯಿಲ್ಲ ಎಲ್ಲದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ, ಅದಷ್ಟನ್ನು ಚೇಂಜ್ ಮಾಡಿಕೊಂಡು ನಿಮಗೆ ಇಷ್ಟ ಆಗೋ ಥರ ವೀಡಿಯೋಸನ್ನೇ ಮಾಡ್ತೀನಿ. ತೋಟಕ್ಕೆ ಮತ್ತು ಸಂಜೆ ಆಯಿತು, ಸಂಜೆ ತೋಟಕ್ಕೆ ಬಂದೆ. ಬರಬೇಕಾದ್ರೆ ಹಲಸಿನಣ್ಣು ತೊಗೊಂಡು ಬಂದಿದ್ದೆ. ಬೇಜಾರಾಗುತ್ತಲ್ಲ, ಮತ್ತು ಸಂಜೆವರೆಗೂ ಇರಬೇಕು, 6 ಗಂಟೆವರೆಗೂ ಇರಬೇಕು. ಹಾಗಾಗಿ ಹಲಸಿನಣ್ಣು ತಿಂದ್ಕೊಂಡು ಅಲ್ಲಿ ಇದ್ದಿದ್ದಾಯಿತು. ಇವತ್ತಿನ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.